ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗೇಶ್. ಊರು? ಊರು ಚಿಂತಾಮಣಿ. ಚಿಂತಾಮಣಿ. ಏನೇನು ಬೆಳೆ ಮಾಡ್ತೀರಾ ಸರ್? ಟೊಮೆಟೊ ಒಂದೇ, ಬೇರೆ ಏನಾದರೂ ಬೆಳೆ? ಟೊಮೆಟೊ. ರೀಸನ್ ತಿಳ್ಕೊಬೋದಾ? ಬರೀ ಕಾರಣ ಟೊಮೆಟೊ ಒಂದೇ ಬೆಳೆ ಮಾಡ್ತೀರಾ? ಬರೀ ಟೊಮೆಟೊ ಮಾತ್ರ. ಅದಕ್ಕೆ ಕಾರಣ? ಕಾರಣ ಸೀಸನಲ್ಲಿ ಟೊಮೆಟೊ ಹಾಕ್ತಿದೆ. ಓಕೆ. ಅನ್ ಸೀಸನಲ್ಲಿ ಬೇರೆ ಏನನ್ನ. ಓಕೆ. ಆಲೂಗಡ್ಡೆ, ಈರುಳ್ಳಿ ಮಾಡಿಲ್ಲ. ಈರುಳ್ಳಿ ಹೂಗೆ ಏನು ಮಾಡ್ತೀರಾ? ಹೂ ಗಿಡಗಳು? ಹೂ ಗಿಡಗಳು ಮಾಡ್ತೀವಿ. ನೀರಾವರಿಯಲ್ಲಿ ಯಾವ ಥರ ಸರ್? ಟೊಮೆಟೊ ಹೂ ಗಿಡ. ನೀರಾವರಿ ಬೋರ್ವೆಲ್. ಸೊ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಬೆಳೆ ಹಾಕ್ತೀರಾ? ಏನೇನು ಗೊಬ್ಬರ ಹಾಕ್ತೀರಾ ಸರ್? ತಿಪ್ಪೆ ಗೊಬ್ಬರ. ಓಕೆ. ಮತ್ತು ಕೋಳಿ ಎರುವು. ಓಕೆ. ಬೇವಿನ ಹಿಂಡಿ, ವಂಗೆ ಹಿಂಡಿ ಹಾಕ್ತೀರಾ? ಬೇವಿನ ಹಿಂಡಿ. ಇದು ಟೊಮೆಟೊ ಇದು ವೆರೈಟಿ ಯಾವ ಸರ್? ಇದು ಸಾಹೋ. ಸೊ ಮಾರ್ಕೆಟ್ ಎಲ್ಲಿ ಕಳಿಸ್ತಾರಾ? ಚಿಂತಾಮಣಿ, ಕೋಲಾರ. ಓಕೆ. ಚಿಂತಾಮಣಿಯಲ್ಲಿ ಇವತ್ತು ಏನಾಗಿದೆ ಸರ್ ರೇಟು? ಚಿಂತಾಮಣಿಯಲ್ಲಿ 900-1000 ರೂಪಾಯಿ. ಓಕೆ. ಯಾರು ಮಂಡಿಗೆ ಹಾಕ್ತೀರಾ? ಎಸ್ ಸರ್. ಎಸ್ ಸರ್. ಸೊ 1 ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ? 3 ಲಕ್ಷ ಬರುತ್ತೆ. 3 ಲಕ್ಷ. ಸೊ ರೈತರು ತಾವು ಹಾಕಿರೋ ಬಂಡವಾಳ ಬರಬೇಕಂದ್ರೆ ಎಷ್ಟು ಖರ್ಚು ಬರಬೇಕು? ಎಷ್ಟು ಮಾರ್ಕೆಟಲ್ಲಿ ಯಾವ ರೇಟ್ ಹೋಗಬೇಕು? 600-700 ರೂಪಾಯಿ ಆಗುತ್ತೆ. 600-700 ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ. ಮತ್ತು ನಿಮ್ಮ ಗಮನಕ್ಕೆ ಬಂದಂಗೆ ಟೊಮೆಟೊ ಬೆಳೆಯಲ್ಲಿ ರೋಗ ಅಥವಾ ಕೀಟಗಳು ಬಗ್ಗೆ ತಿಳಿಸ್ತೀರಾ? ರೋಗ ಉಜ್ಜಿಗಿ. ಓಕೆ. ವೈರಸ್ಸು ಮತ್ತು ಗಜ್ಜಿ. ಓಕೆ. ಸೊ ವೈರಸ್ಗೆ ನೀವು ತಗೊಂಡಂಥ ಕ್ರಮಗಳು ಲೈಕ್ ಕೆಮಿಕಲ್ಸ್ ಏನಾಗ ಗೊತ್ತಾ ನಿಮಗೆ? ಇನ್ನೂ ಅದು ಬಂದಿಲ್ಲ. ಓಕೆ. ಬಂದರೆ ತಗೊತೀವಿ. ಓಕೆ. 1 ಎಕರೆ ಟೊಮೆಟೊ ನಾಟಿ ಮಾಡೋಕ್ಕೆ ಎಷ್ಟು ಸಸಿ ಬೇಕಾಗುತ್ತೆ? 7,000 ಆಗುತ್ತೆ. 7,000. ಒಂದು ಸಲ ಟೊಮೆಟೊ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಕಟಿಂಗ್ಗೆ? 70 ದಿನ. 70-80 ದಿನಕ್ಕೆ ಬರುತ್ತೆ. ಸೊ ಮತ್ತು ನೀವು ಡ್ರಿಪ್ಪಲ್ಲಿ ಕೊಡ್ದಂಥ ಡ್ರಿಪ್ ಗೊಬ್ಬರ ಬಗ್ಗೆ ತಿಳಿಸ್ತೀರಾ? 61, 19 ಓಕೆ. 13-0-45. ಓಕೆ. 13-14. ಎಲ್ಲಿಂದ ತರ್ತೀರಾ ಸರ್ ಗೊಬ್ಬರಗಳು, ಔಷಧಿಗಳೆಲ್ಲ? ಚಿಂತಾಮಣಿ. ಯಾರ ಅಂಗಡಿ ಹೆಸರು ತಿಳಿಸ್ತಾ? ಅಂಗಡಿ ಎಲ್ಲಂದರೆ ಅಲ್ಲಿ ತಗೊತೀವಿ. ಓಕೆ. ಎಲ್ಲಿ ಕಡಿಮೆ ಆದರೆ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.